ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಸಿಐಡಿ ತನಿಖೆ ಚುರುಕುಗೊಂಡಿದೆ. ಸಿಐಡಿ ಅಧಿಕಾರಿಗಳು ಇವತ್ತು ಸ್ಥಳ ಮಹಜರನ್ನ ಮಾಡಿದ್ದಾರೆ. ಬೀದರ್ನಲ್ಲಿ ಆತ್ಮಹತ್ಯೆಗೆ ಶರಣಾದ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಪ್ರಕರಣದ ತನಿಖೆ ಚುರುಕು ಪಡ್ಕೊಂಡಿದೆ. ಸಿಐಡಿ ಅಧಿಕಾರಿಗಳಿಂದ ತನಿಖೆ ಆರಂಭವಾಗಿದೆ. ಎಸ್ಪಿ ಪ್ರದೀಪ್ ಗುಂಟಿ ಭೇಟಿಯಾಗಿದ್ದಾರೆ, ಮಾಹಿತಿಯನ್ನ ಪಡೆದಿದ್ದಾರೆ. ಸಿಐಡಿ ಅಧಿಕಾರಿಗಳು ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸಿಐಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಸಚಿನ್ ಸೂಸೈಡ್ ಮಾಡಿಕೊಂಡಿದ್ದಂತಹ ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟು ಸ್ಥಳ ಮಹಜರನ್ನ ಮಾಡಿದ್ದಾರೆ. ಸಚಿನ್ ಕುಟುಂಬಸ್ಥರಿಂದಲೂ ಕೂಡ ಮಾಹಿತಿಯನ್ನ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಸದ್ಯ ರೈಲ್ವೆ ಪೊಲೀಸರು ಈ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ರು. ಈಗ ಅದನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸಿಐಡಿ ಅಧಿಕಾರಿಗಳಿಗೆ. ಈ ಮೊದಲು ರೈಲ್ವೆ ಪೊಲೀಸರು ಸ್ಥಳ ಮಹಜರು ಮಾಡಿದ್ರು, ಕುಟುಂಬಸ್ಥರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿದ್ರು. ಅವರು ಪಡ್ಕೊಂಡಿರುವಂತಹ ಹೇಳಿಕೆಗಳನ್ನು ಕೂಡ ಈಗ ಸಿಐಡಿ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿದ್ದಾರೆ. ಸದ್ಯ ಸ್ಥಳ ಮಹಜರು ಮಾಡಿದ್ದಾರೆ. ರೈಲ್ವೆ ಟ್ರ್ಯಾಕ್ಗೆ ತಲೆ ಕೊಟ್ಟು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡಂತಹ ಜಾಗ, ಆ ಜಾಗಕ್ಕೆ ಇವತ್ತು ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿತ್ತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ರಿಂದ. ಮಲ್ಲಿಕಾರ್ಜುನ್, ರೈಲ್ವೆ ಪೊಲೀಸರು ಈಗ ಸಿಐಡಿ ಅಧಿಕಾರಿಗಳಿಗೆ ಸಂಪೂರ್ಣ ಪ್ರಕರಣವನ್ನ ಹಸ್ತಾಂತರ ಮಾಡಿದ್ದಾರೆ. ಸಿಐಡಿ ಅಧಿಕಾರಿಗಳು ಇವತ್ತು ಯಾವ ರೀತಿಯಾಗಿ ಮಹಜರು ಕಾರ್ಯ ಮತ್ತು ಹೇಳಿಕೆಗಳನ್ನ ಯಾರಿಂದೆಲ್ಲ ದಾಖಲು ಮಾಡಿಕೊಂಡಿದ್ದಾರೆ? ಖಂಡಿತವಾಗಿ ದಿವ್ಯಾ, ನಿಜಕ್ಕೂ ಒಂದು ರೀತಿಯ ಯುವ ಏನು ಗೊತ್ತಿದ್ದಾರ ಸಚಿನ್ ಸೂಸೈಡ್ ಪ್ರಕರಣ ನಿಜಕ್ಕೂ ಒಂದು ರೀತಿಯ ಈಗ ಭಾರಿ ಸಂಚಲನ ಮೂಡಿಸ್ತಿರುವಂಥದ್ದು. ಹೀಗಾಗಿ ಒಂದು ರೀತಿ ಈಗಾಗಲೇ ಏನೋ ಒಂದು ರೈಲ್ವೆ ಟ್ರ್ಯಾಕಿಗೆ ತಲೆ ಕೊಟ್ಟು ಸೂಸೈಡ್ ಮಾಡ್ಕೊಂಡಿದ್ದ, ಆ ಒಂದು ಮಾಡಿದಂಥ ಸಂದರ್ಭದಲ್ಲಿ ರೈಲ್ವೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು. ಆ ಪ್ರಕರಣವನ್ನು ಈಗ ರಾಜ್ಯ ಸರ್ಕಾರ ಏನು ಸಿಐಡಿಗೆ ವರ್ಗಾವಣೆ ಮಾಡಿದೆ. ಆ ಸಿಐಡಿಗೆ ವರ್ಗಾವಣೆ ಮಾಡಿದ ಸಂದರ್ಭದಲ್ಲಿ ಆ ಒಂದು ಸಾಕ್ಷಿ ಮತ್ತು ದಾಖಲೆಗಳನ್ನು ಈಗ ಹಸ್ತಾಂತರ ಮಾಡಿರುವಂಥದ್ದು. ಹೀಗಾಗಿ ಇವತ್ತು ಫೀಲ್ಡ್ಗೆ ಇಳಿದಿರುವಂಥ ಸಿಐಡಿ ತಂಡ ಬೀದರ್ಗೆ ಭೇಟಿ ಕೊಟ್ಟು ಒಂದು ರೀತಿಯ ಸುದೀರ್ಘವಾಗಿ ಒಂದು 3 ಗಂಟೆಗಳ ಕಾಲ ಎಸ್ಪಿ ಅಂದರೆ ಬೀದರ್ನ ಎಸ್ಪಿ ಪ್ರದೀಪ್ ಗುಂಟಿ ಅವ್ರ ಜೊತೆ ಚರ್ಚೆ ಮಾಡಿ ಅದಾದ ಬಳಿಕ ಒಂದು ರೀತಿಯ ಏನು ಒಂದು ಪೊಲೀಸ್ ಠಾಣೆ ಅಂದರೆ ರೈಲ್ವೆ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಒಂದು ವಿಸಿಟ್ ಮಾಡಿ ಅಧಿಕಾರಿಗಳು ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಅಲ್ಲಿ ಮಾಹಿತಿ ಪಡೆದಿರುವಂಥದ್ದು. ಜೊತೆಗೆ ಸಚಿನ್ ಏನು ಸೂಸೈಡ್ ಮಾಡ್ಕೊಂಡಿದ್ದ ಒಂದು ರೈಲ್ವೆ ಟ್ರ್ಯಾಕಿಗೆ ತಲೆ ಕೊಟ್ಟು ಆ ಒಂದು ಸೂಸೈಡ್ ಮಾಡಿದಂಥ ಸ್ಥಳಕ್ಕೆ ಹೋಗಿ ಒಂದು ರೀತಿಯ ಮಾಜರು ಮಾಡಿರುವಂಥದ್ದು. ಅಲ್ಲಿ ಏನಾದರೂ ಸಾಕ್ಷಿಗಳು ಮತ್ತು ಅಲ್ಲಿರ್ತಕ್ಕಂಥ ಏನು ಅಲ್ಲಿ ಬ್ಲಡ್ ಬಿದ್ದಿರುವಂಥದ್ದು, ಈ ರೀತಿಯ ಕೆಲವು ಏನೋ ಒಂದು ಸೂಕ್ಷ್ಮವಾಗಿ ಒಂದು ರೀತಿಯ ಸಾಕ್ಷಿಗಳನ್ನು ಕಲೆ ಹಾಕಿ ಮಾಜರು ಮಾಡಿರುವಂಥದ್ದು. ಸೊ ಅಲ್ಲಿಂದ ಯಾವ ಟ್ರೈನು ಯಾವಾಗ ಯಾವ ಟೈಮಿಗೆ ಏನು ಹೋಗ್ತಿದೆ ಅನ್ನೋಂಥದ್ದು ಅಲ್ಲಿ ಸ್ಥಳೀಯ ರೈಲ್ವೆ ಪೊಲೀಸರು ಸಾಥ್ ಕೊಟ್ಟು ಅವರಿಗೆ ಮಾಹಿತಿನ ಕೊಟ್ಟಿರುವಂಥದ್ದು. ಹೀಗಾಗಿ ಅಲ್ಲಿ ಸ್ಥಳೀಯ ಮಾಜರು ಮಾಡಿ ಅದಾದ ಬಳಿಕ ಈಗ ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಈಗ ಅವರ ಒಂದು ರೈಲ್ವೆ ಪೊಲೀಸರ ಜೊತೆ ಒಂದು ಮತ್ತೆ ಸಮಾಲೋಚನೆ ಮಾಡ್ತಿರುವಂಥದ್ದು. ಹೀಗಾಗಿ ಅದಾದ ಬಳಿಕ ಈಗ ಏನು ಕಟ್ಟಿತೂಗಾಂವ್ ಸಚಿನ್ ಗ್ರಾಮ ಏನಿದೆ, ಬಾಲ್ಕಿ ತಾಲೂಕಿನ ಕಟ್ಟಿತೂಗಾಂವ್ ಸಚಿನ್ ನಿವಾಸ ಇದೆ, ಆ ನಿವಾಸಕ್ಕೆ ಭೇಟಿ ಕೊಟ್ಟು ಅಲ್ಲಿ ಏನು ಕುಟುಂಬಸ್ಥರ ಜೊತೆ ಒಂದು ರೀತಿಯ ವಿಚಾರಣೆ ಮಾಡುವಂತಂದ್ರೆ ಮಾಹಿತಿಯನ್ನ ಪಡೆದುಕೊಳ್ತಾರೆ ಅನ್ನುವಂಥದ್ದು. ಹೀಗಾಗಿ ಏನು ಕಟ್ಟಿತೂಗಾಂವದಲ್ಲೂ ಕೂಡ ಒಂದು ರೀತಿಯ ಗ್ರಾಮಸ್ಥರು ಈಗ ಅಲ್ಲಿರ್ತಕ್ಕಂಥ ಕುಟುಂಬಸ್ಥರು ವೇಟ್ ಮಾಡ್ತಿರುವಂಥದ್ದು. ಆದರೆ ಸದ್ಯ ಈಗ ಬೆಳಗಿಂದ ಅಂದರೆ ಬೆಳಗ್ಗೆ ಏನು ಬೆಳಗಿನ ಜಾವ ಬಂದಂಥ ಸಿಐಡಿ ತಂಡ ಇದೆ, ಸಂಪೂರ್ಣವಾಗಿ ಎಸ್ಪಿ ಅವ್ರ ಜೊತೆ ಮಾಹಿತಿ ಕಲೆ ಹಾಕಿ ಅದಾದ ಬಳಿಕ ಏನು ರೈಲ್ವೆ ಠಾಣೆಗೆ ಭೇಟಿ ಕೊಟ್ಟು ಅದಾದ ಬಳಿಕ ಮಾಜರು ಅಂದರೆ ಎಲ್ಲಿ ಸೂಸೈಡ್ ಮಾಡ್ಕೊಂಡು ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಈಗ ಮಾಜರು ಮಾಡಿರುವಂಥದ್ದು. ಹೀಗಾಗಿ ಎಲ್ಲ ರೀತಿಯ ಎಲ್ಲ ಆಯಾಮದಲ್ಲೂ ಒಂದು ರೀತಿಯ ಏನಾಗಿದೆ ಈ ಪ್ರಕರಣ ಅನ್ನುವಂಥದ್ದು. ಯಾಕಂದರೆ ಭಾಳ ಈಗ ರಾಜಕೀಯ ಏನೋ ಒಂದು ಜಟಾಪಟಿಗೆ ಇದು ಕಾರಣ ಆಗ್ತಿರುವಂಥದ್ದು. ಒಂದು ರೀತಿಯ ಎಲ್ಲೋ ಕುಟುಂಬಸ್ಥರು ಏನಿದೆ ಒಂದು ರೀತಿಯ ಇಲ್ಲಿ ಸಿಐಡಿಯಿಂದ ಆಗಲ್ಲ ತನಿಖೆ ಸಿಬಿಐ ಕೊಡಬೇಕು ಅನ್ನೋದು ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಮೊದಲು ಕೂಡ ಒಂದು ರೀತಿ ಈಗ ರಾಜ್ಯ ಸರ್ಕಾರ ಸಿಐಡಿ ಏನೋ ಒಂದು ಟೀಮ್ ಬಂದಿದೆ ಘೋಷಣೆ ಆದ ಬಳಿಕ ಆ ಒಂದು ಎಲ್ಲ ಆಯಾಮದಲ್ಲಿ ಒಂದು ರೀತಿ ಎಲ್ಲ ದಾಖಲೆ ಸಾಕ್ಷಿಗಳನ್ನು ಒಂದು ರೀತಿಯ ಸಂಗ್ರಹ ಮಾಡಿ ಏನು ಒಂದು ಮತ್ತೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವಂಥದ್ದು ಪ್ರಕ್ರಿಯೆ ನಡೀತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಕುಟುಂಬಸ್ಥರು ಆರೋಪಿಸ್ತಾ ಇರೋದು ಅವರ ಕಚೇರಿಯಲ್ಲಿ ಇದ್ದಂತಹ ದಾಖಲೆಗಳು ಏನಾದವು, ಎಲ್ಲವನ್ನೂ ಕೂಡ ಖಾಲಿ ಮಾಡಿದ್ದಾರೆ, ಎತ್ಕೊಂಡು ಹೋಗಿದ್ದಾರೆ, ಅದು ಯಾವುದನ್ನು ನಮಗೆ ಸಬ್ಮಿಟ್ ಮಾಡಿಲ್ಲ, ಅವನ ಮೊಬೈಲ್ ಏನಾಯಿತು, ಐಫೋನ್ ಏನಾಯಿತು ಅನ್ನುವಂಥ ಎಲ್ಲ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದೆಲ್ಲಕ್ಕೂ ಕೂಡ ಈಗ ಸಿಐಡಿ ಅಧಿಕಾರಿಗಳ ತಂಡ ಉತ್ತರವನ್ನು ಹುಡುಕಬೇಕು, ಆ ಕುಟುಂಬಸ್ಥರಿಗೆ ನ್ಯಾಯವನ್ನು ಒದಗಿಸಬೇಕು.